ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆಸಿದಂತಹ ಮಧ್ಯಂತರ ಅವಧಿಯ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮೂಡ್ ಆಫ್ ದಿ ನೇಷನ್ ಅಂತ ಹೇಳಿದ್ರೆ ಜನರ ಮನಸ್ಥಿತಿ ಈಗ ಹೇಗಿದೆ, ಈಗ ಇಮಿಡಿಯೇಟಾಗಿ ಎಲೆಕ್ಷನ್ ಆಯಿತು ಅಂತ ಹೇಳಿದ್ರೆ ಜನ ಯಾವ ರೀತಿ ವೋಟ್ ಮಾಡ್ಬೋದು, ಏನು ಪ್ಯಾಟರ್ನ್ ಇದೆ ಅಂಥೇಳಿ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮಾಡಿರುವಂತಹ ಸಮೀಕ್ಷೆಯ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ BJPಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಎನ್ನುವಂಥದ್ದು ಆ ಸಮೀಕ್ಷೆಯ ಲೆಕ್ಕಾಚಾರ. ಹಾಗಾದರೆ ಕರ್ನಾಟಕದಲ್ಲಿ BJPಗೆ ಈ ಪರಿಪ್ರಮಾಣಕ್ಕೆ ಆಗಬಹುದಾದಂಥ ಒಂದು ವೇಳೆ ನಷ್ಟ ಆಗುವುದಾದರೆ ಯಾಕೆ, ರೀಸನ್ಸ್ ಏನು, ಕಾರಣಗಳೇನು ಅಂತ ಒಂದು ವೆರಿ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಎಲೆಕ್ಟ್ ಆದಂತಹ ಸಂಸದರ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಸೊ ಸಂಸದರ ಕ್ಷೇತ್ರಗಳಲ್ಲೇ ಅವರ ವಿರುದ್ಧವೇ ಆಡಳಿತ ವಿರೋಧಿ ಅಲೆ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, 25 ಸಂಸದರನ್ನು ಆಯ್ಕೆ ಮಾಡಿ ಕಳುಹಿಸಿದರೆ ಅಲ್ಲೂ ಒಂದು ಇಂಜಿನು ಇಲ್ಲೂ ಒಂದು ಇಂಜಿನು, ಡಬಲ್ ಇಂಜಿನ್ ಅಂಥೇಳಿ BJP ಅವರು ಹೇಳಿದರು. ಬಟ್ 25 ಸಂಸದರನ್ನು ಆಯ್ಕೆ ಮಾಡಿದ ತರುವಾಯವೂ ಕೂಡ ಕಳೆದ 3 ವರ್ಷಗಳ ಅವಧಿಯಲ್ಲಿ ಕರ್ನಾಟಕಕ್ಕೆ 25 ಸಂಸದರನ್ನು ಆಯ್ಕೆ ಮಾಡಿದ್ದರಿಂದ ರಾಜ್ಯಕ್ಕೆ ಆದಂತಹ ಲಾಭಗಳು ಏನೂ ಇಲ್ಲ ಎನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸಂಸದರ ವಿರುದ್ಧವೇ ಕ್ಷೇತ್ರಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ, ಏನು ಪ್ರಯೋಜನಕ್ಕಿಲ್ಲ. ಸುಮ್ಮನೆ ನಂಬರ್ 25 ಅಂತಿದೆ, ದೊಡ್ಡ ಮಟ್ಟದಲ್ಲಿ ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ ಬಿಟ್ಟರೆ ಪ್ರಯೋಜನ ಏನಿಲ್ಲ ಎಷ್ಟು ಜನರನ್ನು ಡೆಲ್ಲಿ ಕಳಿಸಿದ್ದಕ್ಕೆ ಎನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ. ಎರಡನೇ ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ದಕ್ಷಿಣದಲ್ಲಿ ಮೋದಿ ಅವರ ಅಲೆ ಕುಗ್ಗಿದೆ, ಇದನ್ನು ಒಪ್ಕೊಳ್ಳೇಬೇಕು. ಮೋದಿಯ ಅನ್ಯಾಯಗಳು ಒಪ್ಕೋಬೇಕು, BJP ಕಾರ್ಯಕರ್ತರು ಒಪ್ಕೋಬೇಕು. ಯಾಕಂತ ಹೇಳಿದ್ರೆ ಮೋದಿ ಈಸ್ ನಾಟ್ ಟೂ ಮಚ್ ಪಾಪ್ಯುಲರ್ ಲೀಡರ್ ಇನ್ ಸೌತ್, ದಕ್ಷಿಣದಲ್ಲಿ ಅಲ್ವೇ ಅಲ್ಲ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ 2 ಚುನಾವಣೆಯಲ್ಲಿ ಮೋದಿಯವರ ಹೆಸರಿನ ಕಾರಣಕ್ಕೋಸ್ಕರ BJPಗೆ ಮತ ಹಾಕಿದಂತಹ ಮತದಾರರಲ್ಲಿ ಬಹುಶಃ ನಿರಾಸೆ ಉಂಟಾಗಿದೆ ಎನ್ನುವಂಥದ್ದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಒಂದು, ದಿಸ್ ಈಸ್ ದೊಡ್ಡ ಮಟ್ಟದ ಗ್ರೌಂಡ್ ಇಶ್ಯೂ. BJP ಅವರು ಇದನ್ನು ತಮ್ಮ ಸಮರ್ಥನೆಗೋಸ್ಕರ ಏನೂ ಇಲ್ಲ ಅಂತ ಹೇಳ್ಬೋದು, ಬಟ್ ಗ್ರೌಂಡಲ್ಲಿ ಬೆಲೆ ಏರಿಕೆ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ. ಪೆಟ್ರೋಲ್ ಡೀಸೆಲ್ ರೇಟ್ 10 ರೂಪಾಯಿ ಕಡಿಮೆ ಮಾಡಿದ್ದಾಗಿಯೂ ಕೂಡ ಜನ ಪ್ರಶ್ನೆ ಮಾಡ್ತಿರೋದೇನು ಅಂತ ಹೇಳಿದ್ರೆ, 20-30 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಈಗ 10 ರೂಪಾಯಿ ಕಮ್ಮಿ ಮಾಡ್ತಿದ್ದೀರಿ ಅಂತಲೇ ಹೇಳ್ತಾ ಇರುವಂಥದ್ದು. ಸೊ ಬೆಲೆ ಏರಿಕೆ ದೊಡ್ಡ ಇಶ್ಯೂ. ಎರಡನೇದ್ದು ಭ್ರಷ್ಟಾಚಾರ, ಎಸ್ಪೆಷಲಿ ಕರ್ನಾಟಕದ BJP ಸರ್ಕಾರದ ವಿರುದ್ಧ 40% ಕಮಿಷನ್ ಸರ್ಕಾರ. ಆರೋಪಗಳೇನಿದೆ ಅದು BJPಯ ಇಮೇಜ್ಗೆ ಇಲ್ಲೂ ಡ್ಯಾಮೇಜ್ ಮಾಡ್ತಾ ಇದೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಬಂದಾಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಡ್ಯಾಮೇಜ್ ಮಾಡ್ತಾ ಇದೆ. ಮೂರನೇದ್ದು ಡಬಲ್ ಇಂಜಿನ್ ಅಂತೇಳಿ. ಡಬಲ್ ಇಂಜಿನ್ ಅಂತ ಹೇಳಿದ್ರೆ ಕೇಂದ್ರದಲ್ಲಿ BJP ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ BJP, ಇಲ್ಲಿ ಕರ್ನಾಟಕದಲ್ಲಿ ಈಗ ಬೊಮ್ಮಾಯಿ, ಈ ಹಿಂದೆ ಯಡಿಯೂರಪ್ಪ ನೇತೃತ್ವದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ. ಬಟ್ ಕರ್ನಾಟಕಕ್ಕಾದಂಥ ಲಾಭ ಏನು ಅಂತ ಹೇಳಿದ್ರೆ ಏನೂ ಇಲ್ಲ. ಇಂಜಿನ್ನು ಡಬಲ್ಲೋ ತ್ರಿಬಲ್ಲೋ ಲಾಭ ಏನೂ ಇಲ್ಲ. ಏನು ಅಂತ ಡಬಲ್ ಇಂಜಿನ್ ಅಂತ ಹೇಳಿದ್ರೆ ಇಂಜಿನ್ ಹಾರ್ಸ್ ಪವರ್ ಎಷ್ಟಿರಬೇಕು, ಅಶ್ವಶಕ್ತಿ ವೇಗ ಎಷ್ಟಿರಬೇಕು, ತೀವ್ರತೆ ಎಷ್ಟಿರಬೇಕು, ಎಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು, ಅದಾಗಿಲ್ಲ. ಸೊ ಈ 25 ಜನ ಸಂಸದರನ್ನು BJPಗೆ ವೋಟ್ ಹಾಕಿ ಕಳಿಸಿದ್ದೇ ವೇಸ್ಟು ಅಂಥೇಳಿ ಜನರ ಅಭಿಪ್ರಾಯ. ಭ್ರಷ್ಟಾಚಾರ ಏನು ಅಂತ ಹೇಳಿದ್ರೆ, ಮೋದಿಯವರು ಹೇಳೋದ್ರಲ್ಲ 10% ಕಮಿಷನ್ ಸರ್ಕಾರವನ್ನು ಕಿತ್ತೊಗೆದು ತನ್ನಿ ನಮ್ಮ BJPಯನ್ನು ಅಂತೇಳಿ. ಸೊ ಈಗ ಅವರದ್ದೇ ಪಕ್ಷದ ಸಚಿವರು, ಮಂತ್ರಿಗಳು, ಶಾಸಕರು ಅವರ ವಿರುದ್ಧ ಆರೋಪಗಳು ಕೇಳಿ ಬಂದಾಗಿಯೂ ಕೂಡ ಮೋದಿಯವರು ಏನು ಕ್ರಮ ತಗೊಂಡಿದ್ದಾರೆ, ಏನು ಕ್ರಮ? ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ, ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕದಲ್ಲಿ ಕೇಳಿ ಬಂದಂತಹ ಭ್ರಷ್ಟಾಚಾರದ ಆರೋಪಗಳಿಗೆ ಅವರ ಪಕ್ಷದ ನಾಯಕರ ವಿರುದ್ಧ ತೆಗೆದುಕೊಂಡಂತಹ ಒಂದು ಕ್ರಮ ಹೇಳಿ ನೋಡೋಣ. ಒಂದು ಸಿಂಗಲ್, ನಾವು ಈ ಥರದ್ದೊಂದು ಆ್ಯಕ್ಷನ್ ತಗೊಂಡಿದ್ದೀವಿ, ನಾವು ಭ್ರಷ್ಟಾಚಾರವನ್ನು ಸಹಿಸಲ್ಲ, ಒಂದು ಆ್ಯಕ್ಷನ್ ಏನಿಲ್ಲ, ಬರೀ ಮಾತು. ಮೊನ್ನೆಯಿಂದ BJP ಅವರು ಸೋಷಿಯಲ್ ಮೀಡಿಯಾ ಟ್ವಿಟ್ಟರ್ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟರ್ ಬೇರೆ ಶುರು ಮಾಡಿದ್ದಾರೆ, ನಮ್ಮದು ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಬೊಮ್ಮಾಯಿ ಕಿ ಜೈ ಅಂತೇಳಿ. ಈ ಪರಿಸ್ಥಿತಿಗೆ ಬಂದಿದೆ ಕರ್ನಾಟಕದಲ್ಲಿ BJPಯ ಕತೆ. ಇಟ್ ಈಸ್ ಅಫೆಕ್ಟಿಂಗ್ ಇನ್
ಗ್ರೌಂಡ್ ಆಲ್ಸೋ, ತಳಮಟ್ಟದಲ್ಲೂ ಕೂಡ ಅದು ಬಿ ಜೆ ಪಿಗೆ ಹೊಡೆತ ಕೊಟ್ಟಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಡಿಯೂರಪ್ಪ ಅವರನ್ನು ಕಡೆಗಣಿಸಿರುವಂಥದ್ದು. ಯಡಿಯೂರಪ್ಪ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಪಕ್ಷವನ್ನು ಧಿಕ್ಕರಿಸಿ ಹೋಗುವಂಥ ಸ್ಥಿತಿಯಲ್ಲಿ ಇಬ್ಬರು ಇಲ್ಲದಿದ್ದರೂ ಕೂಡ ಅವರ ಅಸಹಾಯಕತೆ ಪಕ್ಷದಲ್ಲಿದ್ದ ಇರುವುದರ ಜೊತೆಗೆ ಇವರಿಬ್ಬರನ್ನು ಕಡೆಗಣಿಸಿದ್ರಿಂದಾಗಿ ಮತ ಪರಿಣಾಮಗಳು ಕೂಡ ಬೀಳ್ತಾ ಇವೆ. ವಿಶೇಷವಾಗಿ ಲಿಂಗಾಯತ ಮತಗಳು ಡೈವರ್ಟ್ ಆಗ್ತಾ ಇದೆ, ಬಿ ಜೆ ಪಿಯಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗಾದರೂ ಕೂಡ, ಆ ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ಅದು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡುವ ಲೆವೆಲಿಗೆ ಆಗ್ತಿರುವುದಂತೂ ನಿಜ. ಮೂರನೇದ್ದು, ಉತ್ತರ ಕರ್ನಾಟಕದಲ್ಲಿ ಮೋದಿ ಮತ್ತು ಬಿ ಜೆ ಪಿಯ ಬಗೆಗಿನ ಅಭಿಪ್ರಾಯ ಈಗ ಅಷ್ಟು ಉತ್ತಮ ಆಗಿಲ್ಲ. ಇದನ್ನು ಮೋದಿ ಅವರ ಅನ್ಯಾಯಗಳು ಕೂಡ ಒಪ್ಕೊಳ್ಳೇಬೇಕು. ಇಲ್ಲ, ನಮ್ಮ ನಾಯಕನನ್ನು ಯಾರು ಪ್ರಶ್ನಾತೀತ ನಾಯಕ, ವಿಶ್ವವೇ ಮೆಚ್ಚುವ ನಾಯಕ ಅಂಥೇಳಿ ನೀವು ಪೋಸ್ಟ್ಗಳನ್ನು ಹಾಕಬಹುದು, ಬಟ್ ಗ್ರೌಂಡಲ್ಲಿ ಆ ರೀತಿ ಇಲ್ಲ ಕರ್ನಾಟಕದಲ್ಲಿ, ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಇದು ಬಿ ಜೆ ಪಿಗೆ ಯಾಕೆ ಹಿನ್ನಡೆ ಆಗ್ಬೋದು ಅಂಥೇಳಿ. ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಲಾಭಗಳು ಆಗಬಹುದು ಅಂತ ಹೇಳಿದ್ರೆ, ಎಗೇನ್ ರೀಸನ್ಸು ಯಾವುದು ಬಿ ಜೆ ಪಿಗೆ ನೆಗೆಟಿವ್ ಇದೆಯೋ ಅದೆಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ಸು. ವಿಶೇಷವಾಗಿ ಸಿದ್ದರಾಮಯ್ಯನವರ ನಾಯಕತ್ವ. ತುಂಬ ಜನ ಕೇಳ್ಬೋದು, ಲೋಕಸಭಾ ಚುನಾವಣೆಗೂ ಸಿದ್ದರಾಮಯ್ಯ ಅವ್ರಿಗೆ ಏನು ರೀ ಸಂಬಂಧ ಅಂತೇಳಿ. ಬಿಕಾಸ್ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭಾವ ಅಷ್ಟೇ ಬೀಳ್ತಾರೆ. ಒಡಿಸ್ಸಾದಲ್ಲೂ ಅಷ್ಟೇ, ತಮಿಳುನಾಡಲ್ಲೂ ಅಷ್ಟೇ, ತೆಲಂಗಾಣದಲ್ಲೂ ಕೂಡ ಅಷ್ಟೇ, ಆಂಧ್ರದಲ್ಲೂ ಕೂಡ ಅಷ್ಟೇ, ಕೇರಳದಲ್ಲೂ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಆಯಾ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ನಾಯಕರಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರ ನಾಯಕತ್ವ ಪ್ಲಸ್ ಪಾಯಿಂಟ್. ಎಗೇನ್ ಬೆಲೆ ಏರಿಕೆ ಮತ್ತು ಅದು ಕೂಡ ಇಶ್ಯೂಸು, ಅದನ್ನು ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇದೆ. ಬಿ ಜೆ ಪಿ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು, ಅದನ್ನು ಕೂಡ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇದೆ. ಸಿದ್ದರಾಮೋತ್ಸವ ಏನಿದೆ ಅದು ಎಗೇನ್ ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗಿದೆ ವೋಟ್ ಕನ್ಸೋಲ್ಟೇಷನ್ ಆಗಲಿಕ್ಕೆ. ಅಲ್ಲಿ ಬಂದಂತಹ ಬಹುತೇಕರ ಮಾತು ಪಕ್ಷಾತೀತವಾಗಿ ಬಂದಿದ್ದಾರೆ ಅಂತ. ಪಕ್ಷಾತೀತವಾಗಿ ಸಿದ್ದರಾಮೋತ್ಸವಕ್ಕೆ ಜನ ಬಂದಿದ್ದಾರೆ. ಹಲವು ಬಿ ಜೆ ಪಿ ನಾಯಕರೇ ಬಂದಿದ್ದಾರೆ, ಬಿ ಜೆ ಪಿ ಮುಖಂಡರು ಬಂದಿದ್ದಾರೆ, ಯಾವುದೋ ಒಂದು ನಗರಸಭೆಯ ಬಿ ಜೆ ಪಿಯ ಸದಸ್ಯರೇ ಬಂದಿದ್ದಾರೆ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ. ಅಲ್ಲಿ ನಮಗೆ ಮಾತಾಡಲಿಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಬಿ ಜೆ ಪಿಯವರು, ಬಟ್ ಸಿದ್ದರಾಮಯ್ಯನವರ ಮೇಲಿನ ಪ್ರೀತಿಗೋಸ್ಕರ ಬಂದಿದ್ದೀವಿ ಅಂತ ಹೇಳಿದ್ರು. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಸೊ ಶಿಫ್ಟಿಂಗ್ ಆಗ್ತಾ ಇದೆ, ಒಂದಿಷ್ಟು ಅಸಮಾಧಾನ ಬಿ ಜೆ ಪಿಯ ಬಗ್ಗೆ. ಭ್ರಷ್ಟಾಚಾರ, ಬೆಲೆ ಏರಿಕೆ, ಎಗೇನ್ ಅಚ್ಚೇದಿನ್ನೋ, ಆಮೇಲೆ ಏನದು ಯಾರನ್ನು ಕೂಡ ತಿನ್ನಲಿಕ್ಕೆ ಬಿಡಲ್ಲ ಎನ್ನುವಂತಹ ಡೈಲಾಗುಗಳು ಇದೆಯಲ್ಲ, ಆ ಡೈಲಾಗುಗಳು ಏನು ಲಾಜಿಕ್ಕಾಗಿ ಅಥವಾ ಇನ್ ರಿಯಲಿಸ್ಟಿಕ್ ಸೆನ್ಸ್ ಕರ್ನಾಟಕದಲ್ಲಿ ವರ್ಕೌಟೇ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ತಿಂತಾನೆ ಇದ್ದಾರೆ, ಅಲ್ಲಿ ಅವರು ನೋಡ್ತಾನೆ ಇದ್ದಾರೆ ಡೆಲ್ಲಿಯಲ್ಲಿ. ಸೊ ಈ ಎಲ್ಲ ಫ್ಯಾಕ್ಟ್ರುಗಳು ವರ್ಕೌಟ್ ಆಗ್ತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ಸಿಗೆ. ಮತ್ತು ಲಿಂಗಾಯತ ಮತಗಳು ಎಗೇನ್ ಹೇಗೆ ಅದು ಬಿ ಜೆ ಪಿಗೆ ನೆಗೆಟಿವ್ ಆಗ್ತಾ ಇದೆಯೋ, ಕಾಂಗ್ರೆಸ್ಸಿಗೆ ಆ ಮತಗಳೆಲ್ಲವೂ ಕೂಡ ಎಟ್ಲೀಸ್ಟ್ ಅಲ್ಪ ಪ್ರಮಾಣದಲ್ಲಾದರೂ ಕೂಡ ಶಿಫ್ಟಿಂಗ್ ಆಗ್ತಾ ಇದೆ. ಅದು ಕೂಡ ಕಾಂಗ್ರೆಸ್ಸಿಗೆ ಲಾಭ. ಇದು ಕಾಂಗ್ರೆಸ್ನ ಲೆಕ್ಕಾಚಾರ. ಜೆ ಡಿ ಎಸ್ಗೆ ಯಾಕೆ ಏನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ಯಥಾಸ್ಥಿತಿ ಸ್ಟೇಟಸ್ಕೋ ಯಾಕೆ ಅಂತ ಹೇಳಿದ್ರೆ, 2019ರಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ತುಮಕೂರಲ್ಲಿ ದೇವೇಗೌಡರು ಸೋತಿರುವಂಥದ್ದು ಬಹುಶಃ ಜೆ ಡಿ ಎಸ್ನ ಅತಿ ದೊಡ್ಡ ನೈತಿಕ ಸೋಲು. ಯಾಕೆ ಅಂತ ಹೇಳಿದ್ರೆ, ಒಕ್ಕಲಿಗ ಪ್ರಾಬಲ್ಯ ಕೋಟೆಯಲ್ಲಿ ಒಕ್ಕಲಿಗರ ಪಕ್ಷ, ಒಕ್ಕಲಿಗರ ಮತಗಳನ್ನೇ ಅತಿ ಹೆಚ್ಚು ಸೆಳೆಯುವಂತಹ ಪಕ್ಷ ಅಂಥೇಳಿ ಗುರುತಿಸಿಕೊಂಡಿರುವ ಜೆ ಡಿ ಎಸ್ಸು ಎಲ್ಲಿ ಒಕ್ಕಲಿಗ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಆ ಕ್ಷೇತ್ರದಲ್ಲಿ ಸೋತಿದೆ. ಅದು ಕೂಡ ಪಕ್ಷದ ವರಿಷ್ಠರು ಮತ್ತು ಪಕ್ಷದ ಭಾವಿ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅನ್ನೋದಾದರೆ ಇಟ್ ಇಸ್ ಅ ಮೋರಲ್ ಡಿಫೀಟ್. ಸೊ ಆ 2019ರ ಸೋಲು ಏನಿದೆ, ಆ ಸೋಲಿನ ಕಹಿ ಅದು ಇನ್ನೂ ಮಾಸಿಲ್ಲ, ಬದಲಿಗೆ ಅದು ಬೆನ್ನಟ್ಟಿಕೊಂಡು ಬರ್ತಾನೇ ಇದೆ. ಅದು ಬರುತ್ತೆ, 2023 ಚುನಾವಣೆಗೂ ಬರುತ್ತೆ, 2024ರ ಲೋಕಸಭಾ ಚುನಾವಣೆಗೂ ಬರುತ್ತೆ. ಮತ್ತು ಕುಟುಂಬ ರಾಜಕಾರಣದಿಂದ ಜೆ ಡಿ ಎಸ್ಸು ಹೊರಬಂದಿಲ್ಲ. 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏಕಕಾಲಕ್ಕೆ ಅಜ್ಜ ಮತ್ತು ಮೊಮ್ಮಗ ಸೋಲಿಕ್ಕೆ ಇನ್ನೊಂದು ಕಾರಣ ಕುಟುಂಬ ರಾಜಕಾರಣ. ಯಾಕಂತೇಳಿದ್ರೆ 2018ರ ಫಲಿತಾಂಶದ ಬಳಿಕ ಜನರ ಯೋಚನಾ ಲಹರಿ, ಯೋಚನಾ ಮನಸ್ಥಿತಿ ಕೆಲವೊಂದು ಸ್ವಲ್ಪ ಪ್ರಮಾಣಕ್ಕೆ ಬದಲಾಗಿದೆ. ಸೊ ಜನನ ಯೋಚನೆ ಮಾಡ್ತಾರೆ, ಬರೀ ಅಲ್ಲಿ ಅಜ್ಜ ನಿಂತ್ಕೊಂಡ್ರು, ಇಲ್ಲಿ ಮೊಮ್ಮಗ ನಿಂತ್ಕೊಂಡ್ರು, ಹಾಸನದಲ್ಲಿ ಇನ್ನೊಬ್ಬ ಮೊಮ್ಮಗ.
ಸೊ ಕುಟುಂಬ ರಾಜಕಾರಣದ ಪರಿಧಿ ಏನಿದೆ, ಅದರ ಚೌಕಟ್ಟೇನಿದೆ, ಅದರಿಂದ ಇನ್ನೂ JDS ಹೊರ ಬರದೇ ಇರುವಂಥದ್ದು ಕೂಡ JDSಗೆ ದೊಡ್ಡ ಮಟ್ಟದ ಹಿನ್ನಡೆ. ಅದು 2023 ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಕುಟುಂಬ ರಾಜಕಾರಣದ ಕಾರಣದಿಂದ.